ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಅಂದರೆ ಚೆನ್ನಾಗಿಲ್ಲ, ನಾನು ಹುಷಾರಿಲ್ಲ. ಓಕೆನಾ. ಇವತ್ತು ಕ್ಯಾರೆಟ್ ಬಾತ್ನ ಮಾಡಿ ತೋರಿಸ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತರಕಾರಿಗಳು ಏನೂ ಇಲ್ಲ ಅಂತ ಹೇಳಿದಾಗ ಈ ರೀತಿ ನೀವು ಕ್ಯಾರೆಟ್ ಬಾತ್ನ ಮಾಡ್ಬೋದು. ತುಂಬ ಈಸಿಯಾಗಿ ಒಂದೆರಡು ಕ್ಯಾರೆಟ್ ಇದ್ದರೆ ಸಾಕು. ಸೊ ಈ ಥರ ಮಾಡ್ಕೋಬೋದು. ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದು ಕುಕ್ಕರ್ ಇಟ್ಕೊಂಡು ನಾನು ಒಂದು 5-6 ಚಮಚ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ, ಸನ್ಫ್ಲವರ್ ಆಯಿಲ್ನ. ಅದ್ರ ಜೊತೆಗೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ. ತುಪ್ಪ ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದೆರಡು ಕಾದ ನಂತರ ಡ್ರೈ ಮಸಾಲೆಗಳ್ನ ಹಾಕ್ಕೊಳ್ಬೇಕಾಗತ್ತೆ. ಪಲಾವ್ ಎಲೆ ಹಾಕ್ತಿದ್ದೀನಿ 2, ಮತ್ತು ಚಕ್ಕೆ, ಜಾಪತ್ರೆ, ಅನಾನಸ್ ಹೂವು, ಲವಂಗ, ಏಲಕ್ಕಿ, ಚಕ್ಕೆ ಇಷ್ಟನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಮತ್ತು ಇದಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಉದ್ದ ಸೀಳಬೇಕಾದ್ರೂ ಹಾಕ್ಬೋದು, ನೀವು ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಮತ್ತು ಎರಡೂ ಚೆನ್ನಾಗಿ ಎಣ್ಣೆನಲ್ಲಿ ಬೆಂದ ನಂತರ ಮತ್ತು ಈರುಳ್ಳಿ, ಒಂದು ದಪ್ಪ ಗೆಡ್ಡೆ ಈರುಳ್ಳಿನ ಸ್ಲೈಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಕ್ಷಮಿಸಿ. ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ತೆ, ಅದು ವಿಡಿಯೋ ಆಗಿಲ್ಲ ಅನಿಸುತ್ತೆ. ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಅಂತೀವಲ್ಲ, ದೊಡ್ಡ ಮುಷ್ಟಿ ಅಂತೀವಲ್ಲ, ಅದು ನಾಟಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಒಂದು ಮುಷ್ಟಿ ಅಷ್ಟು ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಾಗೆ ನಾನು ಬಾಯಿನಲ್ಲಿ ತಿಂತಾಯಿದ್ರೆ ಅನ್ನನ ಸಿಗಬೇಕು ಅಂತೇಳ್ಬಿಟ್ಟು ಒಂದು ಆಲೂಗಡ್ಡೆ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಇದು ಹಾಕಿ. ಇಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಬರೀ ಕ್ಯಾರೆಟ್ನೇ ಹಾಕ್ಕೊಳ್ಬೋದು. ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಮತ್ತು ಒಂದೆರಡು ಕ್ಯಾರೆಟ್ನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಬೇಯ್ಕೋಬೇಕಿದು. ನೋಡಿ ಈ ಥರ ಆದ ನಂತರ ಒಂದು ದಪ್ಪ ನಾಟಿ ಟೊಮೊಟೊಗಳನ್ನ ತೊಗೊಂಡಿದ್ದೀನಿ. ನಾಟಿ ಟೊಮೊಟೊ ಹಾಕ್ಕೊಳ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ನಾಟಿ ಟೊಮೊಟೊನೇ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲಿ ಮಾಡಿರೋವಂಥದ್ದು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಕಾಶ್ಮೀರಿ ಚಿಲ್ಲಿ ಪೌಡರು ಸ್ವಲ್ಪ ಕಲ್ಲರ್ಗೆ ಅಂತ ಹಾಕ್ಕೊಳ್ತಿದ್ದೀನಿ ನಾನು, ಒಂದು ದೊಡ್ಡ ಸ್ಪೂನಷ್ಟು. ಇದು ಖಾರ ಏನಿರಲ್ಲ, ಕಲ್ಲರ್ ಬರುತ್ತಷ್ಟೇ ಇದು. ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು. ಮತ್ತು ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾಯಿದ್ದೀನಿ ನಾನು ಲಾಸ್ಟಲ್ಲಿ.
ನೋಡ್ತಿರ್ಬೋದು ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಈ ಟೈಮ್ನಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಕಾಸಿಟ್ಟಿರೋಂಥ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ. ನೀವು ಕೋಲ್ಡ್ ವಾಟರ್ ಬೇಕಾದರೂ ಹಾಕ್ಕೋಬೋದು, ಟೈಮ್ ಇದ್ದರೆ. ಇಲ್ಲ ಅಂದರೆ ಕಾಯಿಸ್ಬಿಟ್ಟು ನೀರನ್ನು ಹಾಕ್ಕೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡಿ ಇದು ಕುದಿಲಿಕ್ಕೆ ಬಿಡೋಣ. ಅಕ್ಕಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಅದನ್ನು ನೆನೆಲಿಕ್ಕೆ ಬಿಡಬೇಕು. ಹೀಗೆ ಕುದೀತಾ ಇದೆ. ಈ ಟೈಮ್ನಲ್ಲಿ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ. 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ. ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಇವಾಗ ಲಿಡ್ನ ಕ್ಲೋಸ್ ಮಾಡೋಣ. ಅದು ಅಕ್ಕಿ ಕಾಣೋ ಥರ ಕುದೀತಾ ಇರಬೇಕು. ಆ ಟೈಮ್ನಲ್ಲಿ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ನ ಬರ್ಸ್ಕೊಳ್ಳೋಣ. ಇವಾಗ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.